ವೆಲ್ಕಮ್ ಬ್ಯಾಕ್ ಟು ಸ್ನೇಹಲೋಕ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಆಲೂಗಡ್ಡೆ ಸಾಗು ಮಾಡ್ತಾಯಿದ್ದೀನಿ. ಸ್ವಲ್ಪ ಸಾಮಾನು ಉಪಯೋಗಿಸ್ಕೊಂಡು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಅದು ಪೂರಿ ಜೊತೆ ಮತ್ತು ದೋಸೆ ಜೊತೆ, ಚಪಾತಿ ಜೊತೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಟೇಸ್ಟ್. ಒಂದು ಸಲ ಟ್ರೈ ಮಾಡಿ ನೋಡಿ. ಅದು ಕಡಿಮೆ ಸಾಮಾನು ಉಪಯೋಗಿಸ್ಕೊಂಡು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ತರಕಾರಿನೂ ಬೇಡ, ಏನು ಬೇಡ, ಬರೀ ಆಲೂಗಡ್ಡೆ ಟೊಮೊಟೊ ಇದ್ದರೆ ಸಾಕು ಮಾಡ್ಬೋದು. ನಾನು ಮೊದಲಿಗೆ ಒಂದು ಫ್ಯಾನ್ ಇಟ್ಕೊಂಡಿದ್ದೀನಿ. ಸಾಸಿವೆ ಮತ್ತು ಜೀರಿಗೆ ಹಾಕ್ತೀನಿ. ಸಾಸಿವೆ ಹಾಕ್ತಾಯಿದ್ದೀನಿ ಮತ್ತು ಕರಿಬೇವು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿ. ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋದ್ಮೇಲೆ ಈರುಳ್ಳಿ ಹಾಕ್ತೀನಿ. ಇದು ಅರ್ಜೆಂಟಿಗೆ ಜಲ್ದಿ ಆಗಿಬಿಡುತ್ತೆ ಫ್ರೆಂಡ್ಸ್. ಇದು ಮಕ್ಕಳಿಗೆ ಇಷ್ಟ ಆಗುತ್ತೆ. ಚಪಾತಿ ಜೊತೆಗೆ ಮತ್ತು ದೋಸೆ ಪೂರಿ ಜೊತೆಗೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಇದು. ನಾನು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ, ಖಾರ ಹಾಕಿಲ್ಲ. ಬೇಕಿದ್ದರೆ ಖಾರನೂ ಹಾಕ್ಬೋದು. ಇವಾಗ ಟೊಮೊಟೊ ಹಾಕ್ತೀನಿ. ಚೆನ್ನಾಗಿರುತ್ತೆ, ಅರ್ಜೆಂಟಿಗೆ ಜಲ್ದಿ ಆಗಿಬಿಡುತ್ತೆ ಫ್ರೆಂಡ್ಸ್. ಇದು ಆಲೂಗಡ್ಡೆ ಒಂದು ಕುದಿಸಿಟ್ಕೊಂಡ್ಬಿಟ್ರೆ ಜಲ್ದಿ ಆಗಿಬಿಡುತ್ತೆ ಬೆಳಗ್ಗೆ ಮಾಡೋದಕ್ಕೆ ಅರ್ಜೆಂಟಲ್ಲಿ. ಸ್ವಲ್ಪ ಇದು ಫ್ರೈ ಆಗಬೇಕಿಲ್ಲದು. ಇದು ಧನಿಯಾ ಪುಡಿ ಒಂದು ಸ್ಪೂನ್ ಹಾಕಿದ್ದೀನಿ ಮತ್ತು ಗರಂ ಮಸಾಲ ಹಾಕ್ತೀನಿ. ಗರಂ ಮಸಾಲ ಸ್ವಲ್ಪ. ಇದಕ್ಕೆ ಗರಂ ಮಸಾಲ ಇದ್ಬಿಟ್ರೆ ಬೇರೆ ಏನು ಮಸಾಲೆ ಐಟಮ್ಸೇ ಬೇಕಾಗಲ್ಲ ಫ್ರೆಂಡ್ಸ್. ಅದು ಇದ್ದರೆ ಜಲ್ದಿ ಮಾಡಿಬಿಡ್ಬೋದು. ಏನು ರುಬ್ಬೋದಿಲ್ಲ, ಏನಿಲ್ಲ. ಇಷ್ಟೇ ಒಗ್ಗರಣೆ ಕೊಟ್ಕೊಂಡು ಮಾಡಿಬಿಟ್ರೆ ಆಯಿತು, ಜಲ್ದಿ ಆಗಿಬಿಡುತ್ತೆ ಇದು. ಅರಿಶಿನ ಪುಡಿ ಹಾಕ್ತೀನಿ. ನಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಬೋದು. ಬೇಕಂದ್ರೆ ಸ್ವಲ್ಪ ನೀರು ಹಾಕ್ಬೇಕು. ಗಟ್ಟಿ ಬೇಡ, ಸ್ವಲ್ಪ ನೀರಾಗಿರಲಿ ಅಂದ್ರೆ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೋಬೇಕು. ಅಂದರೆ ದೋಸೆ ಜೊತೆಗೆ ಪೂರಿ ಜೊತೆ ಎಲ್ಲ ಚೆನ್ನಾಗಿರುತ್ತೆ. ಸ್ವಲ್ಪ ತೀರಾ ಗಟ್ಟಿದ್ರೆ ಚೆನ್ನಾಗಿರಲ್ಲ, ಸ್ವಲ್ಪ ಇಷ್ಟಿದ್ದರೆ ನಡೆಯುತ್ತೆ. ಇಷ್ಟೇ ಇರಲಿ. ನಿಮಗೆ ಜಾಸ್ತಿ ಬೇಕಂದ್ರೆ ಹಾಕಿ, ನಮಗೆ ಇಷ್ಟೇ ಇರಲಿ ಅಂತ ಇಷ್ಟೇ ಹಾಕಿದ್ದೀನಿ. ಆಲೂಗಡ್ಡೆ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಆಲೂಗಡ್ಡೆ ಹಾಕಿ ಒಂದು 5 ನಿಮಿಷ ಕುದಿಸಿದ್ರೆ ಆಯಿತು. ಇದು ಪೂರಿ ಜೊತೆಗೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಪೂರಿ ಸಾಗು ಚೆನ್ನಾಗಿರುತ್ತೆ. ಇದು ಈ ಥರ ಸಾಗು ಸಿಂಪಲ್ಲಾಗಿ ಏನು ಭಾಳ ಐಟಮ್ಸು ಬೇಕಾಗಲ್ಲ ಇದಕ್ಕೆ. ಅರ್ಜೆಂಟಾಗಿ ಮಾಡಿಬಿಡ್ಬೋದು. ನೋಡಿ, ಕಲರ್ ಎಷ್ಟು ಚೆನ್ನಾಗಿ ಬಂತು ನೋಡಿ. ರೆಡಿ ಆಯಿತು ಫ್ರೆಂಡ್ಸ್. ಇಷ್ಟೇ, ಸ್ವಲ್ಪ ಐಟಮ್ಸಲ್ಲೇ ಜಲ್ದಿನೇ ಮಾಡಿಬಿಡ್ಬೋದು ಬೆಳಗ್ಗೆ ಅರ್ಜೆಂಟಲ್ಲಿ. ಇದು ಲಂಚ್ ಬಾಕ್ಸಿಗೆ ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಇದು ಚಪಾತಿ ಇದ್ದರೆ ಮಕ್ಕಳಿಗೆ ಕಟ್ಟಿ ಕಳಿಸ್ಬಿಡ್ಬೋದು ಬಾಕ್ಸ್ನ.
ನೋಡಿ ಫ್ರೆಂಡ್ಸ್, ರೆಡಿ ಆಯಿತು. ನಾನು ಮೇಲೆ ಸ್ವಲ್ಪ ಕೊಬ್ಬರಿ ಮತ್ತು ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಎಷ್ಟು ಕಲರ್ಫುಲ್ ಆಯಿತು ನೋಡಿ. ಸ್ವಲ್ಪ ಐಟಮ್ಸ್ ಅಷ್ಟೇ, ಮತ್ತು ಇದಕ್ಕೇನು ಜಾಸ್ತಿ ಏನು ಹಾಕಿಲ್ಲ, ನಾನು ಇಷ್ಟೇ ಹಾಕಿರೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.